ಈ ಮೂರ್ತಿ ದಿನೇ ದಿನೇ ಬೆಳೆಯಲಾಕತ್ತಿದೆ ಅಂತ ಹೇಳಿ ಈ ಕಡೆ ಪೂರ್ವ ಮುಖದಲ್ಲಿದೆ ಹೌದಾ. ಈಚೆ ಕಡೆ ಇರೋದು ಬಲ, ಈ ಕಡೆ ಇರೋದು ಎಡ. ಆ ಕಡೆ ಇದು ಈ ಕಡೆ ನಾಲ್. ಆ ಹುತ್ತದಲ್ಲಿ ಒಂದು ಬಾರಿ ಗಿಡ ಬೆಳೆದಿತ್ತು. ಆ ಬಾರಿ ಗಿಡ ಕಡಿಬೇಕಂತ ಸುತ್ತ ಆ ಊರಿನ ಜನ ಹೋದ್ರ ಅದು ಕೆಳಗೆ ಬಹಳ ಆಳಷ್ಟಿತ್ತು. ಅದನ್ನ ಹುತ್ತ ಅಗೆದು 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 ಆ ಬಾರಿ ಗಿಡ ಕಡಿಯುವಾಗ ಅಲ್ಲಿ ಸ್ವಯಂಭೂ ಮೂರ್ತಿ ಸಿಕ್ತು. ನಮಸ್ಕಾರ ಕರ್ನಾಟಕ. ಏನಪ್ಪಾ ಅಂತಂದ್ರೆ ಇವತ್ತಿನ ವಿಶೇಷತೆ ನಾವು ಹೋದ ಸರ್ತಿ ಏನ್ ಮಾಡಿದ ಅಂದ್ರೆ ಒಂದು ವಿಡಿಯೋ ಮಾಡಿದ ದ್ಯಾಬೇರಿ ವಾಗ್ದೇವಿದು. ಆ ವಿಡಿಯೋದಾಗ ನಾನು ನಿಮ್ಗೆ ಹೇಳಿದೆ ಏನ್ ಹೇಳಿದಂದ್ರೆ ನನಗೆ ಪೂರ್ತಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ. ಮಾರುತಿ ಸರ್ ಅಂತ ಅವ್ರಿಗೆ ಗೊತ್ತೈತಿ, ಆದ್ರೆ ಅವ್ರು ಊರಿಗೆ ಹೋಗಿದಾರ ಅಂತಂದಿಲ್ಲ. ಅವ್ರು ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಪೂರ್ತಿ ವಿಡಿಯೋ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ ಅಂತ ಹೇಳಿದ ಸ್ನೇಹಿತರೆ. ಅದೇ ರೀತಿ ಇವತ್ತ ಅವ್ರಿಗೆ ಕರ್ಕೊಂಡ್ ಬಂದಿದ್ದೀನಿ, ಪೂರ್ತಿಯಾಗಿರುವಂತ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ಕಮೆಂಟ್ ಹಾಕಿದ್ರಿ ಆ ಒಂದು ವಿಡಿಯೋದಾಗ, ಇಲ್ಲಿ ನೋಡುತ್ತಿರ್ಬೇಕು ಸೈಡಿಗೆ ಆ ಕಮೆಂಟ್ ಹಾಕಿ ಸಲುವಾಗಿ ಈ ಒಂದು ವಿಡಿಯೋ ಪೂರ್ತಿ ಮಾಡ್ಬೇಕಂತ ಅನಿಸ್ತು. ಅದಕ್ಕಲ್ಲಿ ಇವತ್ತು ನಾ ಬಂದಿನಿ. ಹೋದ್ ಸರ್ತಿನ ಶುಕ್ರವಾರ ಬಂದಿದೆ, ಈ ಸರ್ತಿನ ಶುಕ್ರವಾರ ಬಂದಿನಿ. ಭಾಳ ಗರ್ದಿ ಅಂದ್ರೆ ಗರ್ದಿ ಅದ ಅಂದ್ರೂ ಎಲ್ಲರೂ ಒಂದ್ ಕಡೆ ಕುತ್ಕೊಂಡು ವಿಡಿಯೋ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಮಾಡಕ್ಕಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ಮಾರುತಿ ಪಾಂಡುರಂಗ ತರ್ಸೆ. ನಾವು ಈ ವಾಗ್ದೇವಿ ದೇವಸ್ಥಾನದ ಪೂಜಾರಿಗಳು ಮತ್ತು ಈ ಟ್ರಸ್ಟ್ ಕಮಿಟಿಯ ಉಪಾಧ್ಯಕ್ಷರು. ಹೌದು, ದೇವಸ್ಥಾನದ ಅಭಿವೃದ್ಧಿಗೆ ಭಕ್ತರು ತಮ್ಮ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಇಚ್ಛೆಗಳನ್ನು, ಮನೋಕಾಮನೆಗಳನ್ನು ತಾಯಿಯ ಮುಂದೆ ಇಡ್ತಾ ಇದ್ದಾರೆ. ಆ ಮನೋಕಾಮನೆ ಪೂರ್ತಿ ಆದ ನಂತರ ಕೆಲವರು ಹರಕೆಯನ್ನು ಬರಲಿಕ್ಕೆ ಬರ್ತಾರೆ, ಕೆಲವರು ಆ ಹರಕೆಯನ್ನು ತೀರಿಸಲಿಕ್ಕೆ ಬರ್ತಾರೆ. ಇದು ಮೌಖಿಕ ಪ್ರಾಕ್ಟೀಸ್. ಮೌಖಿಕ, ಯಾವುದು ಜಾಹೀರಾತು ಇರಲಾರದೆ, ಯಾವುದೇ ಪ್ರಚಾರ ಇರಲಾರದೆ, ಇದು ಮೌಖಿಕವಾಗಿ ಒಬ್ಬರಿಂದ ಒಬ್ಬರ ಬಾಯಿಯಿಂದ ಪ್ರಚಾರವಾಗಿ ಬೆಳೆದಂಥ ಅನುಭವಗಳಿಂದ ತಮ್ಮ ತಮ್ಮ ಶ್ರದ್ಧಾ ಭಕ್ತಿಯ ಫಲಾನುಭವಗಳು ಯಾವ ಫಲ ಉಂಡಾರ ಆ ಒಂದು ನಂಬಿಕೆಯಲ್ಲಿ ಜನ ಈ ದೇವಿಗೆ ಜಾಸ್ತಿ ಬರ್ತಾ ಇದ್ದಾರೆ. ಈ ದೇವಿಯ ಮೂಲ ಸ್ಥಾನ ಯಾವ್ದು ಸರ್? ದೇವಿ ಎಲ್ಲಿಂದ ಬಂದ್ರು? ಇವ್ರ ಮೂಲ ಸ್ಥಾನ ಏನು? ಈ ದೇವಿಯ ಮೂಲ ಸ್ಥಾನ ಶ್ರೀ ವಾಗ್ಜಾಯಿ ವಾಡಿ ಅಂತ. ಈಗ ವಾಗ್ಜಾಯಿ ಅಂದ್ರೆ ಹೆಸರು, ಜಾಯಿ ಅಂದ್ರೆ ಮರಾಠಿ ಒಳಗ ಆಯಿ, ತಾಯಿ ಅಂತ ಅದರ ಅರ್ಥ. ತಾಯಿ ಅಂತ ಅರ್ಥ. ಈ ದೇವಿಗೆ ವಾಗ್ಜಾಯಿ, ವಾಗುಬಾಯಿ, ವಾಗ್ದೇವಿ ಮತ್ತು ವಾಘೇಶ್ವರಿ ಅಂತ ಈ ರೀತಿ ಭಕ್ತರು ಪ್ರೀತಿಯಿಂದ ಕರೀತಾ ಇದ್ದಾರೆ. ಈ ವಾಗ್ಜಾಯಿ ದೇವಿಯ ಹೆಸರಿನಲ್ಲಿ ಒಂದು ಊರು ಸಾತಾರ ಜಿಲ್ಲೆಯ ಪಾಟಣ ತಾಲೂಕಿನಲ್ಲಿ, ಅಲ್ಲಿ ಒಂದು ಕೃಷ್ಣಾಖೋರೆ ಅಂತ ಒಂದು ಏರಿಯಾ, ಸುತ್ತಮುತ್ತ ಒಂದು 25 ಹಳ್ಳಿ, ಅಲ್ಲಿ ಈ ವಾಗ್ಜಾಯಿ ವಾಡಿ, ಅಲ್ಲಿ ಮೂಲ ಈ ವಾಗ್ದೇವಿಯ ದೇವಸ್ಥಾನ ಮೂಲ ಅಲ್ಲಿದೆ. ಅದು ಮೂಲ ಅಲ್ಲಿ ಯಾಕಂತಂದ್ರೆ ನಮ್ಮ ಪೂರ್ವಜರು, ನಮ್ಮ ಹಿಂದಿನ ಹಿರಿಯರು ಏನು ಸಾತಾರ ಜಿಲ್ಲೆಯ ಖಟಾವ್ ತಾಲೂಕಿನ ತರಸವಾಡಿ ಎಂಬ ಊರಲ್ಲಿ ವಾಸ ಮಾಡ್ತಾ ಇದ್ರು. ನಿಮ್ಮ ಹಿರಿಯರು ಸರ್? ನಮ್ಮ ಪೂರ್ವಜರು. ಅದು ಆ ಕಾಲ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯವರಾದ ಶಹಾಜಿ ಮಹಾರಾಜರು. ಅವರು ಇದೇ ವಿಜಯಪುರದ ಆದಿಲ್ಶಾಹಿ ಆಳ್ವಿಕೆಯಲ್ಲಿ ದೊಡ್ಡ ಸರ್ದಾರರು, ಸೇನಾ ಪ್ರಮುಖರಾಗಿದ್ರು, ಸೇನಾಪತಿಯಾಗಿದ್ರು. ಅವರ ಒಂದು ಈ ನೇತೃತ್ವದೊಳಗೆ ನಮ್ಮ ಮರಾಠ ಜನಾಂಗ, ನಮ್ಮ ಈ ವಾಗ್ದೇವಿಯ ಭಕ್ತರು, ವಾಗ್ದೇವಿಯ ನಮ್ಮ ಕುಲಸ್ವಾಮಿನಿ ವಾಗ್ದೇವಿ, ನಾವು ಪೂಜಾರಿಗಳು ಈ ಕಡೆ ಮೈಗ್ರೇಷನ್ ಅಂದ್ರೆ ಸ್ಥಳಾಂತರ ಆದರು. ಸುಮಾರು 3,500 ವರ್ಷದ ಹಿಂದಿನ ಇತಿಹಾಸ ಇದು. 3,500 ವರ್ಷದ ಹಿಂದೆ, 400 ವರ್ಷ ಆಗಿರಬಹುದು. ಆವಾಗ ಆ ವಾಗ್ಜಾಯಿ ವಾಡಿಯಲ್ಲಿ ಈ ಸ್ವಯಂಭೂ ವಾಗ್ದೇವಿಯ ಮೂರ್ತಿಯಲ್ಲಿ ಕಂಡು. ಈ ವಾಗ್ಜಾಯಿ ವಾಡಿಯ ಒಂದು ಗುಡ್ಡದ ಇಳಿಕಲು ಭಾಗದಲ್ಲಿ ಒಂದು ಹುತ್ತ, ವಾರುಳ ಅಂತ ಮರಾಠಿ ಕರೀತಾರೆ, ಹುತ್ತ. ಆ ಹುತ್ತದಲ್ಲಿ ಒಂದು ಬಾರಿ ಗಿಡ ಬೆಳೆದಿತ್ತು. ಆ ಬಾರಿ ಗಿಡ ಕಡಿಬೇಕಂತ ಸುತ್ತ ಆ ಊರಿನ ಜನ ಹೋದ್ರ ಅದು ಕೆಳಗೆ ಬಹಳ ಆಳಷ್ಟಿತ್ತು. ಅದನ್ನ ಹುತ್ತ ಅಗೆದು 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 ಆ ಬಾರಿ ಗಿಡ ಕಡಿಯುವಾಗ ಅಲ್ಲಿ ಸ್ವಯಂಭೂ ಮೂರ್ತಿ ಸಿಕ್ತು. ಆ ಮೂರ್ತಿ ಕಲ್ಲಿನ ಮೂರ್ತಿ, ಕೆತ್ತನೆಯ ಒಂದು ವ್ಯವಸ್ಥಿತ ಕರಿ ಶಿಲೆ. ಇನ್ನೂ ಆ ಮೂರ್ತಿ ಅಲ್ಲೇ ಸ್ಥಾಪನಾ ಆಗಿದೆ. ವಾಗ್ಜಾಯಿ ವಾಡಿ, ಪಾಟಣ ತಾಲೂಕಾ, ಸಾತಾರಾ ಜಿಲ್ಲಾ, ಮಹಾರಾಷ್ಟ್ರ ಒಳಗೆ ಇನ್ನಾದ್ರೂ ಆಯ್ತು ಮೂಲ ಸ್ಥಾನ. ಅದಕ್ಕಿಂತ ಮೂಲ ಸ್ಥಾನ ಅವ್ರು ಮತ್ತೆ ಹೇಳ್ತಾ ಇದಾರೆ ಈ ಕೊಯ್ನಾ ಡ್ಯಾಮ್ ಅಂತದ ಮಹಾರಾಷ್ಟ್ರದೊಳಗ.
ಆ ಕೊಯ್ನಾ ಡ್ಯಾಮದ ಪಕ್ಕದಲ್ಲಿ ಒಂದು ಗುಡ್ಡದ ಪ್ರದೇಶದಲ್ಲಿ ಗುಹೆ ಒಳಗ ಅಲ್ಲಿ ಕೂಡ ವಾಗ್ದೇವಿಯ ವಾಸ ಆಗಿದೆ ಅಂತ ಮೂಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಆ ದೇವಿ ಉಪ್ಪುಟಾಳ ತಾಳಲಾರದೆ, ಈ ರಾಕ್ಷಸರ ದುರ್ಜನರ ಒಂದು ಉಪ್ಪುಟಾಳ ತಾಳಲಾರದೆ, ಯಾವುದೇ ನೋಡ್ರಿ ದೇವಸ್ಥಾನ ಇದ್ರೆ ಸಜ್ಜನಿದ್ರೆ ಅಲ್ಲಿ ದುರ್ಜನ ಇದ್ದೇ ಇರ್ತಾರೆ, ದೇವರಿದ್ರೆ ಅಲ್ಲಿ ರಾಕ್ಷಸರಿದ್ದೇ ಇರ್ತಾರೆ. ಆ ರೀತಿ ಈ ದೇವಿಗೆ ಉಪ್ಪುಟಾಳ ಕೊಡುವಂತ ಆಗಿನ ಕಾಲದಲ್ಲಿ ರಾಕ್ಷಸರು ದುರ್ಜನರು ದೇವಿಗೆ ತ್ರಾಸ ಕೊಡ್ತಾ ಇದ್ರು, ಉಪ್ಪುಟಾಳ ಕೊಡ್ತಾ ಇದ್ರು, ತೊಂದರೆ ಕೊಡ್ತಾ ಇದ್ರು. ಆವಾಗ ಆ ಸ್ಥಳದಿಂದ ತಾಯಿ ವಾಗ್ದೇವಿ ಒಂದು ಎತ್ತಿನ ಗಾಡಿಯ ಎತ್ತಿನ ಖುರಗಳು ಇರ್ತಾವಲ್ಲ ಕೆಳಗಿನ, ನಾವು ನಖ ಉಗುರು ಅಂತೇವೆ, ಅದು ಖುರ ಅಂತ ಕರೀತಾರೆ. ಆ ಖುರದಲ್ಲಿ ಸೂಕ್ಷ್ಮ ರೂಪವಾಗಿ ದೇವಿ ನೆಲೆಸಿಕೊಂಡಳು. ಅಲ್ಲಿಯ ಜನಾಂಗರು, ಆ ಸಾತಾರ ಜಿಲ್ಲಾ ಪಾಟಣ ತಾಲೂಕಿನ ಜನಾಂಗರು ಹಿಂದಿನ ಕಾಲದಲ್ಲಿ ಈ ಮುಂಬೈ ಪುಣಾಕ ಹೋಗ್ಬೇಕಾದ್ರೆ ಎತ್ತಿನ ಗಾಡಿಯ ಮುಖಾಂತರನೇ ಅವ್ರ ಸೌಕರ್ಯ ಇತ್ತು, ಬೇರೆ ಯಾವುದೋ ವಾಹನ ವ್ಯವಸ್ಥೆ ಇರಲಿಲ್ಲ ಆಗಿನ ಕಾಲದಲ್ಲಿ. ಅದು ಬರಬೇಕಾದ್ರೆ ಅಲ್ಲಿಂದ ಈ ನಮ್ಮ ತರಸ್ವಾಡಿ ಎಂಬ ಊರ, ಈಗ ನಾವೇನ್ ಮೈಗ್ರೇಷನ್ ಬಂದಿವಲ್ಲ, ನಮ್ಮ ಮೂಲ ಊರ ತರಸ್ವಾಡಿ, ಖಟಾವ ತಾಲೂಕು, ಅದು ಸಾತಾರ ಜಿಲ್ಲಾ ಒಳಗೆ ಬರ್ತದೆ. ಅಲ್ಲಿ ಸುಮಾರು ಒಂದು 50-60 ಕಿಲೋಮೀಟರ್ ಒಂದು ಡಿಸ್ಟೆನ್ಸ್ ಅನ್ನೋ ದೂರ ಇದೆ. ಅಲ್ಲಿಂದ ಈ ಬಣಜಿಗರ ಸಮಾಜ, ವ್ಯಾಪಾರ ಮಾಡುವಂತ ಸಮಾಜ, ಪೂನಾ ಮುಂಬೈನಿಂದ ಈ ದಿನಸಿಗಳನ್ನ ಸರಕು ಸಾಮಾನುಗಳನ್ನ ತರ್ತಾ ಇದ್ರು. ಅವಾಗ ಮುಂಬೈ ಮತ್ತು ಪೂನಾ ಸೇರಿ ದೊಡ್ಡ ಸೇರಿಗಳು, ಅಲ್ಲಿಂದ ದಿನಸಿಗಳು ಬಂದು ತಮ್ಮ ಊರಿಗೆ ಹೋಗಿ ಅಲ್ಲಿಂದ ಅವರು ಮಾರಾಟ ಮಾಡಿ ವಿಕ್ರಿ ಮಾಡ್ತಾ ಇದ್ರು. ಅವರು ಹೋಗ್ಬೇಕಾದ್ರೆ ಈ ಎತ್ತಿನ ಗಾಡಿ ಮುಖಾಂತರ ಹೋಗಿ ಆ ಗಾಡಿಯೊಳಗೆ ತುಂಬಿಕೊಂಡು ತರ್ತಾ ಇದ್ರು. ಆವಾಗ ಆ ದೇವಿ ಎತ್ತಿನ ಖುರದಲ್ಲಿ ಸೂಕ್ಷ್ಮ ರೂಪ ತಾಳಿ ಈ ತರಸ್ವಾಡಿ ಎಂಬ ಊರು, ಮೊದಲ ಊರಿಗೆ ಪವಾರ್ ವಸ್ತಿ ಅಂತ ಕರಿತಾ ಇದ್ರು. ಪವಾರ್ ಯಾಕಂದ್ರೆ ನಮ್ಮ ಮೊದಲನೇ ಅಡ್ರೆಸ್ ಪವಾರ್. ಯಾಕಂದ್ರೆ ಅದು ಮುಂದೆ ಮತ್ತೆ ಹೇಳ್ತಾ ಇದ್ರೆ ಪವಾರ್ ಈಗ ತರಸೆ ಹ್ಯಾಂಗ್ ಆಗಿದೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಆ ಪವಾರ್ ವಸ್ತಿಯಲ್ಲಿ ಬಂದು ಒಂದು ಮೊದಲನೇ ಮುಕ್ಕಾಂ ಮಾಡಿದವರು ಬಣಜಿಗರು, ವ್ಯಾಪಾರಿಗರು. ಅಲ್ಲಿ ಮುಕ್ಕಾಂ ಮಾಡುವಾಗ ಅಲ್ಲಿ ರಾತ್ರಿ ಇಡೀ ಮುಕ್ಕಾಂ ಮಾಡಿ ಬೆಳಗ್ಗೆ ತಮ್ಮ ಆ ಗಾಡಿಗಳನ್ನು ತಗೊಂಡು ಅವ್ರು ಮುಂದೆ ಹೋದ್ರು. ಮುಂದೆ ಹೋಗುವಾಗ ಈ ಪುಣಾ ಮುಂಬೈಗೆ ಹೋಗ್ಬೇಕಾದ್ರೆ ಖಂಡಾಳ ಘಾಟ್ ಅಂತ ಬರ್ತಾ ಇದೆ, ಘಾಟ್ ಸೆಕ್ಷನ್ ಇದೆ. ಆ ಖಂಡಾಳ ಘಾಟದಲ್ಲಿ ಒಂದು ವಾಗ್ದಾಯಿ ಮಂದಿರ ಇದೆ. ಎರಡನೇ ಮುಕ್ಕಾಂ ಅವರು ಅಲ್ಲಿ ಆಯ್ತು, ಖಂಡಾಳ ಘಾಟದಲ್ಲಿ. ಮೂರನೇ ಮುಕ್ಕಾಂಕ ಅವರು ಮುಂಬೈಗೆ ಹೋಗಿ ದಿನಸಿಗಳನ್ನ ತರ್ತಾ ಇದ್ರು. ಇದು ಅವ್ರ ಒಂದು ವಾರಕ್ಕೊಮ್ಮೆ ಅಥವಾ ವಾರದ 2 ಸಲ ಅವರ ಅನುಕೂಲ ಪ್ರಕಾರ ಹೋಗ್ತಾ ಇದ್ರು. ಇದೇನು ತರಸ್ವಾಡಿ ಈ ಪವಾರ್ ವಸ್ತಿಯಲ್ಲಿ ದೇವಿ ಅಲ್ಲಿ ನೆಲೆಸಿಬಿಟ್ರು. ನೆಲೆಸಿ ನಮ್ಮ ಪವಾರ ಮನೆ ತಂದ ಒಬ್ಬ ಹಿರಿಯರ ಕನಸಿನಲ್ಲಿ ಬಂದು ಹೇಳಲಾಗ್ತಿದ್ರು. ಮತ್ತೆ ನಾನು ಈ ರೀತಿ ದೇವಿ ಇದ್ದೀನಿ, ಮತ್ತೆ ನನಗೆ ಉಪ್ಪುಟ ತಾಳಲಾರದೆ ನಾನು ಇಲ್ಲಿ ಸ್ಥಳಾಂತರವಾಗಿ ಬಂದಿದ್ದೀನಿ, ಮತ್ತೆ ನೀವು ನನ್ನ ಪ್ರಾಣ ಪ್ರತಿಷ್ಠೆ ಮಾಡಿ ನನ್ನ ಸ್ಥಾಪನೆ ಮಾಡಿ ಅಂತ ಆ ನಮ್ಮ ಪವಾರ್ ಮರಾಠಿಯಲ್ಲಿ ಸಂವಾದ ಆ ಪವಾರ್ ಜನರಲ್ಲಿ ಕನಸಿನಲ್ಲಿ ಬರ್ತಾ ಇದ್ರು. ನಮ್ಮ ಹಿರಿಯರು 1-2 ಸಲ 2-3 ಸಲ ನೋಡಿದ್ರು. ಅದು ಸತ್ಯ ಖರೆ ಗೊತ್ತಿಲ್ಲ. ರಾತ್ರಿ ಕನಸು ಬೀಳೋದು ಮತ್ತೆ ಆಗೋದು. 1-2 ದಿವಸ ನಮ್ಮ ಬಂಧು ಬಳದವರು ಹೇಳಿದರು, ಅವರು ಈ ರೀತಿ ದೇವಿ ಕನಸು ಬರ್ತಾ ಇದ್ದಾರೆ, ಸ್ಥಾಪನೆ ಮಾಡ ಅಂತ ಹೇಳ್ತಾ ಇದ್ದಾರೆ. ಆವಾಗ ನಮ್ಮ ಊರಿನ ಹಿರಿಯರೆಲ್ಲರೂ ಕೂಡಿ ಆ ಸೂಕ್ಷ್ಮ ರೂಪ ಧರಿಸಿದಂತ ದೇವಿಗೆ ಆ ಒಂದು ಮೊದಲ ಕಟ್ಟಿಗೆ ಮೂರ್ತಿ, ಹಿಂದಿನ ಕಾಲದಲ್ಲಿ ಕೆಲವೊಂದು ಕಟ್ಟಿಗೆ ದೊಡ್ಡ ಕಟ್ಟಿಗೆಯಲ್ಲಿ ಮೂರ್ತಿ ಮಾಡ್ತಾ ಇದ್ರು. ಆ ಕಟ್ಟಿಗೆ ಮೂರ್ತಿಯನ್ನು ಮಾಡಿ ಅಲ್ಲೇ ಊರಿನ ಪೂರ್ವ ಭಾಗದಲ್ಲಿ ಒಂದು ಹಳ್ಳ ಇದೆ, ಹಳ್ಳದ ಮಧ್ಯದಲ್ಲಿ ಒಂದು ಸಣ್ಣ ಒಂದು ಗುಡಿ ಕಟ್ಟಿ ಅಲ್ಲಿ ಆ ದೇವಿಯ ಮೂರ್ತಿಯನ್ನು ಮಾಡಿ ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದರು. ಪ್ರಾಣ ಪ್ರತಿಷ್ಠೆ ಮಾಡಿದಂತ ಕೆಲವು ದಿನದಲ್ಲಿ ಈ ಅಭಿಷೇಕ, ಜಲಾಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ನಡೆಯುತ್ತಿರ್ಬೇಕಾದ್ರೆ ಅದು ಸ್ವಲ್ಪ ಕಟ್ಟಿಗೆ ಇರೋದ್ರಿಂದ ಅದು ಸ್ವಲ್ಪ ಹಸಿ ಆಗಿರಬಹುದು, ಅದು ಉಬ್ಬಿರಬಹುದು, ಏನಾರೇ ಆಗಿರ್ಬೋದು ಗೊತ್ತಿಲ್ಲ. ಆದ್ರೆ ಆ ಜನರ ಅಭಿಪ್ರಾಯ ಏನು, ಈ ಮೂರ್ತಿ ದಿನೇ ಬೆಳೆಯಲಾಗ್ತಿದೆ ಅಂತೇಳಿ. ಆ ಗಾತ್ರ ಅದು ವೈಜ್ಞಾನಿಕ ಇರಬಹುದು, ಆಧ್ಯಾತ್ಮಿಕ ಇರ್ಬೋದು, ಧಾರ್ಮಿಕ ಇರಬಹುದು. ಅದ್ರ ಮೂರ್ತಿ ಬೆಳಿಲಿಕ್ಕೆ ಹೈಟ್ ಬೆಳಿಲಿಕ್ಕೆ ದೊಡ್ಡದಾಗ್ಲಾಕತ್ತಿದೆ ಅಂತೇಳಿ ಒಂದು ಸೈಂಟಿಫಿಕ್ನು ಅದು ಸರಿಯಾಗಿ ನೀರು ಕಟ್ಟಿಗೆಯಲ್ಲಿ ಹೋದ್ರೂ ಉಬ್ಬಬಹುದು, ಅಥವಾ ಆಧ್ಯಾತ್ಮಿಕನು ಹೌದು, ಅದು ಶಕ್ತಿನೂ ಹೌದು, ಗೊತ್ತಿಲ್ಲ. ಆದ್ರೆ ಪೂರ್ವ ಜನರ ಒಂದು ಅಭಿಪ್ರಾಯ ಆ ರೀತಿ ಹೇಳಿದ್ರು. ಅಲ್ಲಿಂದ ಜನರ ಒಂದು ಚಮತ್ಕಾರವಾಗಿ ಎಲ್ಲ ಸುತ್ತಮುತ್ತ ಹಳ್ಳಿ ಜನರು ದೇವಿಗೆ ನಡ್ಕೊಳತ್ತಾರೆ. ಅಲ್ಲಿಂದ ಆ ಊರಿನ ಒಂದು
ಅಭಿವೃದ್ಧಿ ಒಂದು ಸಮೃದ್ಧಿ ಆಗ್ಲಕ್ ಪ್ರಾರಂಭ ಆಯ್ತು. ಎಲ್ಲ ಊರಿನ ಭಕ್ತರು ದೇವಿ ನಮ್ಮ ಈ ಪವಾರ್ ಜನಾಂಗದವರು ನಮ್ಮ ಈ ಕುಲದೇವಿ ಅಂತೇಳಿ ಅವ್ರು ಸ್ಥಾಪನಾ ಮಾಡಿದ್ರು. ಆ ಸ್ಥಾಪನೆ ಮಾಡಿದಂತ ದೇವಿಗೆ ಪ್ರತಿ ವರ್ಷದಲ್ಲಿ 2 ಸಲ, ಒಮ್ಮೆ ಮಹಾನವಮಿಗೆ ಅಂದ್ರೆ ದಸರಾ ವಿಜಯದಶಮಿ ಅಂತೇಳಿ ದಸರಾ ಮತ್ತು ಯುಗಾದಿಗೆ 2 ಸಲ ವರ್ಷಕ್ಕೆ ದೊಡ್ಡ ಜಾತ್ರೆ ಮಾಡ್ಲಾಕತ್ತು. ಮಹಾನವಮಿ ಅಂದ್ರೆ ವಿಜಯದಶಮಿ, ದಸರಾ ಮತ್ತು ಯುಗಾದಿ 6 ತಿಂಗಳಿಗೊಮ್ಮೆ ದೊಡ್ಡ ಜಾತ್ರೆ ಆಗ್ತು. ಸುತ್ತಮುತ್ತ ಒಂದು 25-30 ಹಳ್ಳಿಯಿಂದ ಜನ ಬರ್ತಾ ಇದ್ರು. ಆ ಬರ್ಬೇಕಾದ್ರೆ ದೊಡ್ಡ ಜಾತ್ರೆ ನೆರವೇರಿತ್ತು. ಅಲ್ಲಿಂದ ತಾಯಿಯ ಒಂದು ಪ್ರತೀತಿ ಪ್ರಖ್ಯಾತಿ ಆಗ್ಲಾಕತ್ತು. ಮೌಖಿಕವಾಗಿ ಎಲ್ಲ ಜನರು ಅಲ್ಲಿ ಬರ್ಲಾಕತ್ರು. ಹಿಂದಿನ ಕಾಲದಲ್ಲಿ ಆವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಬಾಲ್ಯಾವಸ್ಥೆಯಲ್ಲಿ ಅವರು ಕೂಡ ಆ ದೇವಿಗೆ ನಡ್ಕೊಂಡು ಅಲ್ಲಿ ಬಂದಿದ್ದಾರೆ ಅಂತ ಇತಿಹಾಸ ಹೇಳ್ತಾ ಇದೆ. ಈ ದೇವಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ನಡ್ಕೊಂಡಾರ ಅಂತ ಹೇಳ್ತಾರೆ. ಸಣ್ಣವರಿದ್ದಾಗ. ಯಾಕಂದ್ರೆ ಅವ್ರ ತಂದೆಯವರು ಇಲ್ಲಿದ್ರು ಬಿಜಾಪುರದಲ್ಲಿ. ಅವಾಗ ಇಲ್ಲಿ ಕೆಲವು ದಿವಸ ಇದ್ದು ಆಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ ಆ ಕಡೆ ಮಹಾರಾಷ್ಟ್ರಕ್ಕೆ ಅಲ್ಲಿ ಹೋದಾಗ ಸಾತಾರದಲ್ಲಿ ಕೋಟೆಗಳನ್ನ ಗೆಲ್ದು ತಗೋಬೇಕಾದ್ರೆ ಅಲ್ಲಿ ಆ ದೇವಿಗೆ ನಡ್ಕೋತಾ ಇದ್ರು. ಶಿವಾಜಿ ಮಹಾರಾಜರು ಜಗದಂಬಾ ಭವಾನಿ ಅಂಬಾ ಭವಾನಿ ತಾಯಿಗೆ ನಡ್ಕೋತಿದ್ರು. ಆವಾಗ ನಡ್ಕೋತಿರ್ಬೇಕಾದ್ರೆ ಮತ್ತಿಷ್ಟು ಪ್ರಚಿತಿ ಆಯ್ತು. ಅಲ್ಲಿ ಸುತ್ತಮುತ್ತ ಒಂದು ಹೋಳಿ ಹಬ್ಬ ಕೂಡ ಪ್ರಾರಂಭ ಮಾಡಿದ್ರು. ಆವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಅವರ ಮಗ ಸಂಭಾಜಿ ಮಹಾರಾಜರು, ಧರ್ಮವೀರ ಸಂಭಾಜಿ ಮಹಾರಾಜರು, ಅವರು ಅದು ಮಾಡ್ಬೇಕಾದ್ರೆ ಮೊದಲಿನ ಕಾಲದಲ್ಲಿ ಈ ಹೋಳಿಯನ್ನ ಕಟ್ಟಿಗೆಯನ್ನ ಹಚ್ಚಿ ಅದಕ್ಕೆ ಈ ಕುಳ್ಳು, ಒಣ ಕುಳ್ಳು, ಕಟ್ಟಿಗೆ ಬೇರೆ ಮತ್ತೆ ನಡಬರ್ಕ ಅದು ಕಬ್ಬಾಗ್ಲಿ ಬಾಳೆ ದಿಂಡಾಗ್ಲಿ ಹಚ್ಚಿ ಬಹಳ ವಿಜೃಂಭಣೆಯಿಂದ ಹೂವು ಹಾರ ತೋರಣಗಳಿಂದ ಒಂದು ಶೃಂಗಾರ ಮಾಡಿ ಆ ಒಂದು ದೇವಿ ಉತ್ಸವನ, ಈ ಹೋಲಿಕಾ ಉತ್ಸವನ ಅವ್ರು ಆಚರಣೆ ಮಾಡ್ತಾ ಇದ್ರು. ಮತ್ತೊಂದು ಪದ್ಧತಿ ಏನಪ್ಪ ಅಂತಂದ್ರ ಈ ತೆಂಗಿನಕಾಯಿ ಇರ್ತಾವಲ್ರಿ, ಆ ಸುಡುವಂತ ಹೋಳಿಕಾದಲ್ಲಿ ತೆಂಗಿನಕಾಯಿ ಮತ್ತು ನೈವೇದ್ಯ ಇಡ್ತಾ ಇದ್ರು. ಆ ನೈವೇದ್ಯ ಇಟ್ಟಂತ ಈ ಹುಡುಗರು ಏನಿರ್ತಾರಲ್ಲ, ಜವಾನರು, ತರುಣರು, ಆ ನೈವೇದ್ಯ ಮತ್ತು ಈ ತೆಂಗಿನಕಾಯಿ ಕೈ ಹಾಕಿ ತೆಗಿಬೇಕು. ಅದು ಯಾರು ತೆಗಿತ್ರ ಅವ್ರು ಪೌರುಷವಂತರು, ಪುರುಷರು, ಪರಾಕ್ರಮಿಗಳು ಅಂತ ಆವಾಗಿನ ಕಾಲದಿಂದ ಬಂದಿದ್ದು. ಆವಾಗಿನ ಕಾಲದಿಂದ ಬೇರೆಯವರು ಸ್ವಲ್ಪ ಕೈ ಹಾಕಿ ಅನ್ಸಿದ್ರು. ಆದ್ರೆ ಛತ್ರಪತಿ ಸಂಭಾಜಿ ಮಹಾರಾಜರು ಅದು ಕೈ ಹಾಕಿ ಮೊದಲನೇ ಮಾನ ಅವರಿಗೆ ಅದು ತೆಗಿತಾ ಇದ್ರು. ಅಲ್ಲಿಂದ ಅದು ಬೆಳವಣಿಗೆ ಆಗಿ ಈ ಒಂದು ದೇವಿಯ ಪ್ರಚಿತಿ ಮತ್ತಿಷ್ಟು ಬೆಳೆಯಲಾಗ್ತದೆ. ಮುಂದೆ ಕೆಲವು ದಿನ ಆದ ನಂತರ ಈ ನಮ್ಮ ಜನಾಂಗ ಪವಾರ ಮತ್ತೆ ಬೇರೆ ಊರಿನ ಸುತ್ತಮುತ್ತ ಹಳ್ಳಿಯವರು, ಕದಮ್ ಆಗ್ಲಿ, ಢಗೆ, ಚವಾಣ, ಮೋರೆ, ದನವಡೆ, ಈ ರೀತಿ ಅನೇಕ ನಮ್ಮ ಈ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಯವರು ಅವರು ಕೂಡ ಈ ಕಡೆ ಈ ದ್ಯಾಬೇರಿ ಗ್ರಾಮಕ್ಕೆ ಮೈಗ್ರೇಷನ್ ಆದ, ಸ್ಥಳಾಂತರ ಬಂದ್ರ. ಅಲ್ಲಿಂದ ಇಲ್ಲಿ ಬಂದ್ರು, ಇಲ್ಲಿಂದ ದ್ಯಾಬೇರಿಗೆ ಬಂದ್ರು. ಇನ್ನೊಂದು ಇಲ್ಲ ಕೊಯ್ನೂರು ಡ್ಯಾಮ್ ಐತಿಲ್ಲ ಸರ್, ಅಲ್ಲಿಂದ ಎಲ್ಲ ಬಂದ್ರ ದೇವಿ ತರಸಬಾರಿ ಎಂಬುದು ಬಂದ್ ಜನಿಸಿದ್ರು. ಅವ್ರ ಅಭಿಪ್ರಾಯ ಅದು. ಅಲ್ಲಿಂದ ಬಂದಿರಬಹುದು, ಅಲ್ಲಿ ಆ ಮೂರ್ತಿ ಅಲ್ಲಿಂದ ಹೆಂಗ್ ಬತ್ತು, ಅಲ್ಲಿಂದ ಇರಬಹುದು ಅಂತ ಅವರ ಒಂದು ಅಭಿಪ್ರಾಯ. ಅದಕ್ಕಾದ್ರೆ ಸಾಕ್ಷಿ ಪುರಾವ ಏನು ಗೊತ್ತಿಲ್ಲ. ಈ ವಾಗ್ಜಾಯವಾಡಿಯಿಂದ ಮುಂದೆ ಗೊತ್ತಿದೆ. ಅವ್ರು ಸ್ವಂತ ಹಟ್ಟಿದ್ದಾರೆ, ಅದನ್ನ ತೆಗೆದು ಆ ಮೂರ್ತಿಯನ್ನು ತೆಗೆದಿದ್ದಾರೆ. ಅದಕ್ಕೆ ಅವರು ಅದು ಪ್ರತ್ಯಕ್ಷ ಕಂಡಿದ್ದಾರೆ. ಆ ಮೂರ್ತಿ ಇನ್ನೂ ಇದೆ, ತರಸಬಾಡಿ ಒಳಗೆ ಇನ್ನೂ ಮೂರ್ತಿ ಇದೆ. ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಕೂಡ ಇದೇ ರೀತಿ ಅಲ್ಲಿ ಭಕ್ತರು ನಡೀತಾ ಇದ್ದಾರೆ. ಮುಂದೆ ನಮ್ಮ ಜನಾಂಗಲಿ ಸ್ಥಳಾಂತರ ಆದ್ರು. ಆ ಸ್ಥಳಾಂತರ ಆಗೋಕ್ಕಿಂತ ಮುಂಚೆ ಆ ಸುತ್ತಮುತ್ತ ಹಳ್ಳಿ ಒಳಗ ಒಂದು ತರಸ ಅಂತ ಒಂದು ಪ್ರಾಣಿ, ತರಸ ಅಂತ ಒಂದು ಪ್ರಾಣಿ, ಆ ಪ್ರಾಣಿ ಹಿಂಸ್ರ ಪ್ರಾಣಿ. ಅದು ಈ ನಾಯಿ, ಹುಲಿ ಜಾತಿಗೆ ಸೇರಿದಂತ ಒಂದು ಹಿಂಸ್ರ ಪ್ರಾಣಿ. ಅದು ಜನರಿಗೂ ಮತ್ತ ಈ ಬೆಳೆಗಳಿರ್ತಾವಲ್ಲ ಅದು ನಾಶ ಮಾಡ್ತಾ ಇತ್ತು. ಹೀಗಾಗಿ ಜನರಿಗೆ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ರು ಆ ವಂಶ ಕೊಲ್ಲಿಕ್ಕೆ ಮಾಡ್ಲಿಕ್ಕೆ. ಅದೊಂದು ಬೆಳೀತಾ ಇತ್ತು, ಉಪಟಳ ತೊಂದರೆ ಕೊಡ್ತಾ ಇತ್ತು. ಆದ್ರೂ ಅದನ್ನು ನಾಶ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ನಮ್ಮ ಈ ಪವಾರ್ ಜನಾಂಗ ಇದ್ರಲ್ಲ, ಕೆಲವರು ಕೂಡಿಕೊಂಡು ಆ ಇಡೀ ವಂಶವನ್ನೇ ನಾಶ ಮಾಡಿದ್ರು. ತರಸ್ ಎಂಬ ಪ್ರಾಣಿಯನ್ನ ನಾಶ ಮಾಡಿದ್ರು. ಅದಕ್ಕೆ ಸುತ್ತಮುತ್ತ ಹಳ್ಳಿನವರು ಸಂತೋಷವಾಗಿ ಇವರಿಗೆ ತರಸ್ಕೊಲ್ಲುವವರು ಅಂತ ಹೇಳಿ ನಮ್ಮ ಅಡ್ಡಿ ಹೆಸರ ಇವರು ತರಸ ಅಂತ ಆ ಅಡ್ಡಿ ಹೆಸರು. ನಮ್ಮ ಪವಾರ ಹೋಗಿ ನಮ್ಮ ತರಸ ಅಂತ ಅಡ್ಡಿ ಹೆಸರು. ಯಾಕೆ ಯಾವ ಆ ತರಸ್ಕೊಲ್ಲ ಅಂತ ಆ ಪವಾರ್ ವಸ್ತಿ ಹೋಗಿ ತರಸ್ವಾಡಿ ಅಂತ ಆಯ್ತದ.
ಆ ಊರಿಗೆ ತರಸ್ವಾಡಿ ಅಂತ ಬಿತ್ತು. ಅಲ್ಲಿ ತರಸ್ ಮಹಾರಾಷ್ಟ್ರ ಉಚ್ಚಾರ ಪ್ರಕಾರ, ಮತ್ ನಾವ್ ಇಲ್ಲಿ ಕರ್ನಾಟಕ ಸ್ಥಳಾಂತರ ಆದ್ರೆ ನಾವು ಇಲ್ಲಿ ತರಸೆ ಅಂತ ತರಸೆ ಇಲ್ಲಿ ಎಲ್ಲ ನಮಗೆ ತರಸೆ ಅಂತ ಕರೀತಾರೆ. ಈಗ ತರಸ್ ಹೋಗಿ ತರಸೆ ಕನ್ನಡ ಉಚ್ಚಾರ ಪ್ರಕಾರ. ಅಲ್ಲಿ ಅಥವಾ ಆ ಅಷ್ಟೇ ಇತ್ತು, ತರಸ ಅಂತ ಕರಿತಿದ್ರು. ಬಟ್ ಇಲ್ಲಿ ತರಸೆ ಅಂತ ಕನ್ನಡ ಉಚ್ಚಾರ ಪ್ರಕಾರ ಕರೀಲಾಕತ್ರು. ಅಲ್ಲಿಂದ ಈ ತರಸವಾಡಿ ಎಂಬ ಊರಿಂದ ಇಲ್ಲಿ ಬಂದು ಈ ದೇವಿಗೆ ಇಲ್ಲಿ ಸ್ಥಾಪನೆ ಮಾಡಿದ್ರು. ಯಾರು ಸ್ಥಾಪನೆ? ನಮ್ಮ ಪವಾರ ಜನ ತರಸೆ. ಅಲ್ಲಿಂದ ಏನೋ ಮೂರ್ತಿ ತಗೊಂಡ್ ಬಂದ್ರ, ಏನು ಕಲ್ಲು ತಗೊಂಡ್ ಬಂದ್ರ ಅಥವಾ ಅಲ್ಲಿಂದ ಇಲ್ಲಿ ಯಾವ ರೀತಿ ಬಂದ್ರೆ? ಮೊದಲಿಂದ ತರಬೇಕಾದ್ರೆ ಅಲ್ಲಿಂದ ಆ ದೇವಿಯ ಒಂದು ನೀರು ಮತ್ತೆ ಅಲ್ಲಿಂದ ಬರುವಂತ ಒಂದು ಕಲ್ಲಿನ ಒಂದು ಆಕಾರದ್ದು ಎರಡು. ಯಾಕಂದ್ರೆ ಈ ವಾಗ್ದೇವಿ ಒಂದೇ ಅಲ್ಲ, ವಾಗೋಮೈ ಬಂತ ನವಲುಬ, ನೀವು 2 ಮೂರ್ತಿಗಳು ನೋಡಿರ್ಬೋದು. ಈಗ ಈ ಗುಡಿಗಳು ನಿಮ್ಮಲ್ಲಿ ಐತಿ 2 ಮೂರ್ತಿಗಳದಾವ್. ಬಲಕ್ಕ ಇದ್ದಕ್ಕಿ ವಾಗ್ದೇವಿ, ಎಡಕ್ಕಿದ್ದಕ್ಕಿ ನವಲುಬಾಯಿ, ಅಕ್ಕಂಗಿಯರು ದೇವಿ. 2 ಒಂದು ಕಲ್ಲಿನ ಒಂದು ಆಕಾರ ಸ್ವಲ್ಪ ಮಾಡ್ಕೊಂಡು, ಮೂರ್ತಿ ಅಂತ ಅನ್ನೋಂಗಿಲ್ಲ ಅಥವಾ ಇಡೀ ಕಲ್ಲು ಅನ್ನೋದಿಲ್ಲ. ಅದೇ ಸ್ವಲ್ಪ ಜನರಿಗೆ ಒಂದು ಗೊತ್ತಿರೋ ಹಾಗೆ ಒಂದು ಮಾಡಿ ಅದಕ್ಕೆ ಈ ನೀವು ಸಿಂಧೂರ ಅಂತೀವಲ್ಲ, ಆ ಸಿಂಧೂರವನ್ನು ಹಚ್ಚಿ ಕಣ್ಣು ಇದನ್ನ ಹಚ್ಚಿ ದೇವಿಯ ಆಕಾರವನ್ನು ಕೊಟ್ಟು ಇಲ್ಲಿ ಪ್ರಥಮದಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದ್ರು. ಒಂದು ಸಣ್ಣ ಗುಡಿ ಇತ್ತು ಮುಂಚೆ, ಫಸ್ಟ್ ಎಕ್ದಮ್ ಶುರುವಾತಿಗೆ. ಈ 300 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೀನಿ. ಆವಾಗ ಅವರು ಮಾಡ್ತಾ ಇದ್ರು ಅದನ್ನು. ಭಕ್ತರು ನಮ್ಮ ತರಸೆ ಕುಟುಂಬಿಯವರು, ಕುಲದೇವಿ ಅಂತೇಳಿ ನಮ್ಮ ತರಸೆ ಕುಟುಂಬದವರು ಅಷ್ಟೇ ಪೂಜೆ ಮಾಡ್ತಾ ಇದ್ರು. ಇವಾಗನೇ ತರಸೆ ನಮ್ಮ 6 ಬಡ್ಡಿ ಟೋಟಲ್ 6 ಕುಟುಂಬದ ಮೊದಲಿದ್ರು ಇಲ್ಲಿ. ಈಗ 6 ಕುಟುಂಬದಲ್ಲೇ ನಮ್ಮ ಪೂಜೆಯನ್ನು ಹಂಚ್ಕೊಳ್ಳಾಗ್ತಾ ಇದೆ. ಒಂದೊಂದು ಬಡ್ಡಿ ಒಳಗೆ ಒಂದೊಂದು ವರ್ಷ, ಹಿಂಗ 6 ವರ್ಷ ಹಂಚಿ ಹೋಗ್ತಾ ಇದೆ. ಒಂದೊಂದು ವರ್ಷ ಮಾಡ್ಕೊಂಡು ಈಗ ಬಡ್ಡಿ ಸಾಕಷ್ಟು ಬೆಳೆದ ಇದೆ. ಈಗ 100 ಮನೆಗಳಾಗಿದ್ದಾವೆ, ಕುಟುಂಬಗಳಾಗಿದ್ದಾವೆ. ಈಗ ನಮ್ಮ ಸಮಾಜ ಬಹಳ ದೊಡ್ಡ ಪ್ರಮಾಣ ಬೆಳೆದಿದೆ. ಈಗ ಎಷ್ಟು ಬೆಳೆದ್ರು ಕೂಡ ಒಂದು ಬಡ್ಡಿ 1 ವರ್ಷದೊಳಗ ಅವ್ರು ಹಂಚ್ಕೊಂಡು ದೇವಿ ಪೂಜೆ ಸೇವೆ ಮಾಡ್ಬೇಕು. ಈ ರೀತಿ ಒಂದು ಸೂತ್ರ ಇದೆ. ಮುಂದೆ ಮಾಡ್ತಾ ಮಾಡ್ತಾ ಮೌಖಿಕವಾಗಿ ದೇವರಿಗೆ ಸುತ್ತಮುತ್ತ ಜನ ನಡ್ಕೊಳಕತ್ರು. ಎಲ್ಲರಿಗೆ ಬೇಡಿದಂತ ಏನ್ ತಾಯಿಯ ಅನುಗ್ರಹ ಆಶೀರ್ವಾದ ಆಗ್ತಾ ಬಂತು. ಅವರಿಗೆ ಅನುಭವ ಅವ್ರ ತಕ್ಕ ಫಲ ಸಿಗ್ಲಾಕತ್ತು. ಹೀಗೆ ಮೌಖಿಕ ಪ್ರಾಕ್ಟೀಸ್ ಆಗ್ತಾ 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 ಮುಂದೆ ಬೆಳವಣಿಗೆ ಆಗಿ ಮತ್ತು 2ನೇ ಸಲ ದೇವಸ್ಥಾನ ಕಟ್ಟಿದ್ರು. ಇದು 3ನೇ ಸಲ, 4ನೇ ಸಲ ಆಕ್ಚುಲಿ. ಇದು ನೋಡ್ತಾ ಇರೋದು ಎಷ್ಟನೇ ಸಲ? ಇದು 4ನೇ ಸಲ. 4ನೇ ಸಲ. ಮುಂಚೆ ಯಾವ ರೀತಿ ಇತ್ತು? ಬಹಳ ಸಣ್ಣದಿತ್ತು. ಒಬ್ರೇ ಪೂಜಾರಿ ಒಳಕೊಂಡಿರ್ತಾ ಇದ್ರು, ಜಾಗ ಇದ್ದಿದ್ದಿಲ್ಲ. ಒಬ್ರೇ ದೇವಿ ಹೊರಗಿನಿಂದ, ಬಾಗಿಲು ಹೊರಗಿನಿಂದ ಭಕ್ತರು ತಮ್ಮ ನೈವೇದ್ಯ ತೆಂಗಿನಕಾಯಿಯನ್ನು ಕೊಡ್ತಾ ಇದ್ರು. ಅದು ಅಲ್ಲೇ ಸೇವೆ ಮಾಡಿ ಅಗರಬತ್ತಿ ಹಚ್ಚಿ ಅವರು ನೈವೇದ್ಯ ತೋರಿಸಿ ಪೂಜಾರಿ ಕೊಡ್ತಾ ಇದ್ರು. ಮುಂದೆ ಸಾಲೋದಿಲ್ಲ ಅಂತೇಳಿ ಸ್ವಲ್ಪ ದೊಡ್ಡದು ಮಾಡಿದ್ರು. ದೊಡ್ಡದು ಮಾಡಿ ಒಂದು ಸಿಂಗಲ್ ಸೋಫಾ ಮಾಡಿದ್ರು. ಈಗ ಡಬಲ್ ಸೋಫಾ ಇದೆ. ಅಲ್ಲ, ಈಗ ಡಬಲ್ ಹೊರಗಿನ ಸೋಫಾ 2 ಅದಾವ. ಈಗ ಡಬಲ್ ಕಂಬದಾವ್. ಇಲ್ಲಿ ಭಕ್ತರು ಹೆಚ್ಚಾಗಿ ಬೆಳಿಲಿಕ್ಕೆ ಕಾರಣ ಅಂದ್ರೆ ಈ ದೇವಿಗೆ ಕವಲ್ ಕಟ್ಟಿ ಪೂಜೆ ಕಟ್ಟಿ ಕೇಳೋದು, ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಲವೊಂದು ದುಃಖವನ್ನ, ತಮ್ಮ ಒಂದು ಅನ್ಯಾಯ ಆಗಿದ್ದನ್ನ, ಸಮಸ್ಯೆಗಳನ್ನ ದೇವಿ ಮುಂದೆ ಹೇಳ್ತಾ ಇದ್ರು. ಆ ಸಮಸ್ಯೆ ಬಗೆಹರಿಸಲಿಕ್ಕೆ ತಾಯಿ ಅನುಕೂಲ ಮಾಡಿ ಅವರು ಬೇಡ್ಕೊಂಡು ಪೂಜಾರಿ ಹೇಳ್ತಾ ಇದ್ರು, ನೀವು ಬರೀ ಬೇಡ್ಕೊಂಡು ಎಡ ಮತ್ತು ಬಲ ಅಂದ್ರೆ ಈಗ ಈ ದೇವಸ್ಥಾನ ಹಿಂದ್ಗಡೆ ಕಣಿಗೆಲೆ ಗಿಡ ಇದೆ. ಅದರ ಒಂದು ಎಲೆಯಿಂದ 5 ತುಣುಕು ಮಾಡಿ ಹಚ್ತಾ ಇದ್ರು, ಅದಕ್ಕೆ ಬಲ ಅಂತ ಕರೀತಾರೆ. ಮತ್ತೊಂದು ಎಲೆಯಿಂದ 4 ತುಣುಕು ಮಾಡಿ ಎಡಗಡೆ ಹತ್ರ ಅದಕ್ಕೆ ಎಡ ಅಂತ ಕರೀತಾರೆ. ಆ ಬಲಗಡೆ ಅಂತ ಬಿದ್ರೆ ಅದು ಬಲ ಅಂದ್ರೆ ನಿಮ್ಮ ಅನುಕೂಲ ಇದೆ, ನಿಮ್ ಕೆಲಸ ಆಗ್ತಾ ಇದೆ, ಒಳ್ಳೆ ಸುಖನ ಇದೆ ಅಂತ ಅವರು ಹೇಳ್ತಾ ಇದ್ರು. ಮತ್ತೆ ಎಡ ಇದ್ರೆ ಇನ್ನು ಸ್ವಲ್ಪ ಅವಕಾಶ ಇದೆ, ಯಾಕೋ ನಿಮ್ಮ ಕಾಲ ಸರಿ ಇಲ್ಲ, ಯೋಗ ಕೂಡ ಬಂದಿಲ್ಲ ಮತ್ತು ತಮ್ಮ ಒಂದು ಸೇವೆಗೆ ಅಡಚಣೆ ಇದೆ, ಇನ್ನು ಸ್ವಲ್ಪ ದಿವಸ ತಾಯಿಗೆ ನಡ್ಕೋರಿ, ಬೇಡ್ಕೋರಿ, ನೀವು ಶ್ರದ್ಧೆಯಿಂದ ಅಂತಃಕರಣದ ತಾಯಿಗೆ ನಡ್ಕೋರಿ ಅಂತ ಹೇಳ್ತಾರೆ. ಈ ಕಡೆ ಎಡ ಸೈಡ್ 5 ಇದು ಮಾಡ್ತಾರೆ, ಬಲ ಸೈಡ್ 4 ಮಾಡ್ತಾರೆ. ಬಲ ಸೈಡ್ 5, ಎಡ ಸೈಡ್ 4. ಎಡ ಸೈಡ್ ಈಗ ದೇವಿ ಈ ಕಡೆ ಪೂರ್ವ ಮುಖದಲ್ಲಿದೆ, ಹೌದಾ? ಈಚೆ ಕಡೆ ಇರೋದು ಬಲ, ಈ ಕಡೆ ಇರೋದು ಎಡ. ಆ ಕಡೆ 5, ಈ ಕಡೆ 4. ಈ ಕಡೆ 4 ಸರ್, ಆ ಕಡೆ 5. ಅದು 4 ಇದ್ದದ್ದು ಎಡ, 5 ಇದ್ದದ್ದು ಬಲ. ಅದು ಭಕ್ತರಿಗೆ ಗೊತ್ತಾಗಬೇಕು, ಗೊತ್ತಾಗ ಸಲುವಾಗಿ. ಮತ್ತೆ ಯಾವತ್ತು ಎಡ ಇದ್ದದ್ದು ಕಡಿಮೆ, ಬಲ ಇದ್ದದ್ದು ಹೆಚ್ಚ.
ಬಲ ಅಂದ್ರೆ ರೈಟ್ ಹ್ಯಾಂಡ್ ಹೇಳ್ತಾವ್ ಯಾವತ್ತು ನಾವು ರೈಟ್ ಹ್ಯಾಂಡ್, ಬಲಗಡೆ ಬಲಭುಜ, ಬಲಬಾಜು ಪ್ರದಕ್ಷಿಣೆ ಮಾಡೋದು ಬಲ ಅಂತ, ಬಲ ಅಂತ ಹೆಚ್ಚಂತ 5 ಮೊದಲಿಂದ ಹಿರಿಯರಿಂದ ಬಂದಂತ ಅದೊಂದು ಸೂತ್ರ. ಆ ರೀತಿ ಮಾಡ್ಕೊಂತ ಜನ ನಡ್ಕೊಳಕತ್ರು. ಅವ್ರಿಗೆ ಒಳ್ಳೆಯ ಅನುಕೂಲ ಫಲ ಸಿಗ್ತಾ ಬಂತು. ಹೀಗಾಗಿ ಬೆಳವಣಿಗೆ ಆಗ್ತಾ ಆಗ್ತಾ ಮೌಖಿಕ ಪ್ರಾಕ್ಟೀಸ್ ನಿಂದ ಒಬ್ರಿಗೊಬ್ರು ಜನ ನಮ್ಗೆ ದೇವಿಗೆ ಚಲೋ ಅನುಕೂಲ ಮಾಡ್ಯಾರ, ಮತ್ತೆ ನೀವು ಹೋಗ್ಬರಿ ಈಗ ಒಬ್ರಿಗೊಬ್ರು ಪ್ರಚಾರ ಆಯ್ತು. ಎಲ್ಲಿ ಒಂದು ಪ್ರಚಾರ ಇಲ್ಲ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಜಾಹೀರಾತು ಇರಲಾರ್ದೆ ಈ ಒಂದು ಭಕ್ತರ ಸಂಖ್ಯೆ ದಿನೇ ದಿನೇ ಬೆಳೀತಾ ಇದೆ. ಬರೀ ಬಾಯಿ ಮಾತಿನ ಬಾಯಿ ಮಾತಿನಿಂದ.